ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಗಿ ಹೋಗಿ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್, ಇವತ್ತು ಬುಧವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಜೊತೆಗೆ ನನಗೆ ಏನಪ್ಪ ಅಂತಂದರೆ, ಪಾಪ ಎದ್ದಳಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಫಿನಿಶ್ ಮಾಡ್ಕೋಬೇಕು ಅಂತ. ಯಾಕೆಂದರೆ ಅವನು ಎದ್ದಾಗ ನನಗೆ ಕೆಲಸ ಮಾಡ್ಲಿಕ್ಕೆ ಬಿಡೋಲ್ಲ. ಸೊ ಹಾಗಾಗಿ ಸ್ವಲ್ಪ ಮಲ್ಕಷ್ಟಲ್ಲಿ ಕೆಲಸ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಫಿಕ್ಸ್ ಆಗಿಬಿಟ್ಟಿರ್ತೀನಿ. ಬೆಳಗ್ಗೆ ರಾತ್ರಿನೇ ಫಿಕ್ಸ್ ಆಗಿಬಿಟ್ಟಿರ್ತೀನಿ. ಬೆಳಗ್ಗೆ ಇಷ್ಟೊತ್ತಿಗೆ ಮಲಗಿಸ್ಬೇಕು, ಆಮೇಲೆ ನನ್ನ ಕೆಲಸ ಎಲ್ಲ ಫಿನಿಶ್ ಮಾಡ್ಕೋಬೇಕಂತ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಡೇ ಹೇಗಿರುತ್ತೆ ಅಂತೇಳಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆಯಾಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತಿಂತಿದ್ಯಾ ಕಂದ? ರಕ್ಷಿತ್ ತಿಂತಿದ್ಯಾ? ತಿನ್ನು. ಹಾಗೆ ಫ್ರೆಂಡ್ಸ್, ಇನ್ನು ಮನೆಯೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ. ಸೊ ಮಾಡಬೇಕು. ಇನ್ನು ನನ್ನ ಚಿಕ್ಕ ಮಗ ಮಲ್ಕೊಂಡಿದ್ದಾನೆ, ಇದು ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತು ಟೈಮ್ ಆಗೇ ಹೋಯ್ತು. ಅದಕ್ಕೆ ಮತ್ತು ನಾವು ಸ್ವಲ್ಪ 10 ಮೇಲೆ ಆಗ್ತಾಯಿದೆ. ಸೊ ಹಾಗಾಗಿ ನಾನು ತಿಂಡಿ ಮಾಡ್ಕೊಂಬಿಡೋಣ ಅಂತ ತಿಂಡಿನ ಮಾಡ್ಕೊಂಬಿಟ್ರೆ ನನ್ನ ಆಫ್ಟರ್ನೂನ್ ಯಾವಾಗ ಆಗುತ್ತೆ. ಸೊ ಆಫ್ಟರ್ನೂನ್ಗೆ ಅಂದರೆ ನೆನೆದು ಸ್ವಲ್ಪ ಗ್ರೇವಿ ಇತ್ತು ಫ್ರೆಂಡ್ಸ್, ಅದೇ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಅವಲಕ್ಕಿ ಏನಾದರೂ ಮಾಡ್ಕೊಳ್ತೀನಿ. ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ರವೆ ಉಪ್ಪಿಟ್ಟು ಮಾಡಿ ತಿನ್ನಿಸ್ತೀನಿ. ಸೊ ಇಲ್ಲಾಂದರೆ ನಾನು ಇವಾಗ ಬಸ್ಸಾರು ಮಾಡಿಕೊಂಡು ರೈಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಆಮೇಲೆ 1 o'clock ಊಟ ಮಾಡಬೇಕಾಗುತ್ತೆ ನಾವು. ಅದಕ್ಕೆ ಒಂದು ಸ್ವಲ್ಪ ತಿಂಡಿ ಮಾಡ್ಕೊಂಬಿಡೋಣ ಅಂತ. ಸೊ ಬನ್ನಿ, ನಾನು ಯಾವ ರೀತಿ ಅವಲಕ್ಕಿ ಉಪ್ಪಿಟ್ಟನ್ನ ಏನು ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಯೂಶುವಲಿ ಎಲ್ಲರೂ ಮಾಡ್ತಾನೆ ಇರ್ತಾರೆ. ಗೊತ್ತಿಲ್ಲದಾಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಲಿ ಅಂತೇಳಿ, ಏಕೆಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಹಾಗೆ ಲೈಟಾಗಿ ತೋರಿಸ್ತೀನಿ, ಗೊತ್ತಿಲ್ಲದಾಗೆ ಯೂಸ್ಫುಲ್ ಆಗಲಿ ಅಂತ. ಓಕೆನಾ? ಹಾಗೆ ಫ್ರೆಂಡ್ಸ್, ಇನ್ನು ನಾನು ಕಿಚನ್ನಿಗೆ ಎಂಟರ್ ಆದರೆ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ನಾನು ಕಿಚನ್ನಿಗೆ ಎಂಟರ್ ಆಗೋದು. ಕ್ಲೀನಿಂಗು ಮತ್ತು ಕುಕ್ಕಿಂಗು ಇದೇ ಆಗಿರುತ್ತೆ. ಸೊ ಇದಿಲ್ಲದೆ ನನ್ನ ಡೇನೇ ಅನ್ಕಂಪ್ಲೀಟ್ ಅಂತಲೇ ಹೇಳ್ಬೋದಲ್ವಾ. ಕ್ಲೀನಿಂಗು ಇದ್ದಿದೆ, ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದ್ದಿದ್ದೇ ಇದ್ದಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ. ಸೊ ನನಗೆ ಕೆಲಸ ಮಾಡ್ದೇ ಬೇರೆ ಕೆಲಸ ಮಾಡಲಿಕ್ಕೆ ನನಗೆ ಆಗೋದೇ ಇಲ್ಲ. ಸೊ ಫಸ್ಟ್ ನಾನು ಕ್ಲೀನಿಂಗ್, ಇನ್ನು ನೈಟೆಲ್ಲ ನಾನು ಕ್ಲೀನ್ ಮಾಡಲ್ಲ. ಹುಡುಗರನ್ನ ಸುಧಾರಿಸೋದು, ಅವ್ರಿಗೆ ಊಟ ಮಾಡಿಸೋದು, ಮತ್ತು ಡೇ ಫುಲ್ ಅವ್ರನ್ನ ಕೇರ್ ಮಾಡೋದು ಇದೇ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ತುಂಬಾ ಟಯರ್ಡ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ನೈಟ್ ಕ್ಲೀನಿಂಗ್ ಮಾಡಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ನಾನು ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ ಫ್ರೆಂಡ್ಸ್, ರಾತ್ರಿ ಸ್ವಲ್ಪ ಚಪಾತಿ ಇತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಅವಲಕ್ಕಿ ಮಾಡ್ಕೊಂಬಿಡೋಣ ಅಂತೇಳಿ. ಇನ್ನು ನನ್ನ ಮಗ ನೋಡಿ ಏನು ತೋರಿಸ್ತಾ ಇದ್ದಾನೆ ಬಂದು ಅಂತೇಳಿ. ಸರಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ಇವನು ಅಡುಗೆ ಮಾಡೋಕ್ಕೆ ಬಿಡ್ತಾಯಿಲ್ಲ, ನಾನು ವೀಡಿಯೋ ಮಾಡ್ತೀನಿ ಅಂತ ಬರ್ತಾ ಇದ್ದಾನೆ. ಇನ್ನು ಇಲ್ಲಿ ನಾನು ಅವಲಕ್ಕಿ ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಸಾಂಬಾರು ಇತ್ತಲ್ಲ ನೈಟ್, ಅದನ್ನು ಬಿಸಿ ಮಾಡ್ತಾ ಇದ್ದೀನಿ. ಅಂದರೆ ಸೊಪ್ಪು ಮತ್ತು ಕಾಳೆಲ್ಲ ಹಾಕಿದ್ದೆ, ಅದು ಬಿಸಿ ಮಾಡ್ತಾ ಇದ್ದೀನಿ. ಸೊ ಮಾಡ್ಬೇಕಂದ್ರೆ ನೀನು ವೀಡಿಯೋ ನೋಡು, ವೇಸ್ಟ್ ಮಾಡಬಾರ್ದು ನೋಡು. ಹಂಗ ನೀರು ಕುಡಿಯೋದು. ಪಾಪೇನೋ ಸೌಂಡ್ ಹಾಕಿದೆಯಲ್ಲ, ಯಾರೂ ಇಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ಪಾಪು ಬಂದುಬಿಡ್ತಾನೆ ಅಂತೇಳಿ ನೋಡಿ ಈ ಥರ ಒಂದು ಅಡ್ಡ ಇಟ್ಬಿಟ್ಟಿದ್ದೀವಿ. ಪಾಪು ಆಚೆ ಹೋಗ್ಬಾರ್ದು ಅಂತೇಳಿ. ನನ್ನ ಹಸ್ಬೆಂಡ್ ಇಲ್ಲಿ ಒಂದೇನಾದರೂ ಹೊಡೆದ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡ್ರು. ಬಟ್ ನಾನೇ ಬೇಡ ಅಂದಿದ್ದು, ಅಂದರೆ ಓನರ್ ಏನಾದರೂ ಬೈತಾರೆ ಅಂತೇಳಿ. ನಮ್ಮ ಹಸ್ಬೆಂಡು ಹೇಳ್ತಾ ಇದ್ರು. ಬಟ್ ಈ ಥರ ಒಂದು ಐಡಿಯಾ ಬಂತು. ದಿವಾನಾಗೆ ಕನೆಕ್ಟ್ ಮಾಡಿ ಇಲ್ಲಿ ಕನೆಕ್ಷನ್ ಕೊಟ್ಟರು. ನೋಡಿ ನನ್ನ ಚಿಕ್ಕ ಮಗ ಏನು ಮಾಡಿದ್ದಾನೆ ಅಂತ. ಸರಿ, ನನ್ನ ದೊಡ್ಡ ಮಗ ಕಾಯಿನ್ಸ್ ಎಲ್ಲ ಇದರಲ್ಲಿ ತುಂಬಿಸಿಟ್ಟಿದ್ದಾನೆ. ಪಾಪ ಮಲಗಿದ್ದಾನೆ. ಮಾಡ್ಬೇಕಂದ ನಾನು ಇಲ್ಲಿ ಕೆಲಸ ಮಾಡ್ಕೊತಾ ಇದ್ದೆ. ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಬಾ ನೋಡಿರಿ. ಇಲ್ಲೇ ಪಾತ್ರೆ ಇದೆ ಕಂದ, ನೀನು ಇಲ್ಲೇ ಹತ್ಕೊಂಡಿದ್ದ. ಏನಾದರೂ ಪ್ರಾಬ್ಲಮ್ ಅಂದರೆ ಇಲ್ಲಿ ಫಸ್ಟ್ ಇಲ್ಲಿ ನೀವು ಕೆಳಗೆ ಬಾ ಮಗನೇ. ನೋಡಿ ಎಲ್ಲ ಹತ್ಕೊಂಡಿದ್ದಾನೆ ಅಂತ. ಹಾಗೆ ಫ್ರೆಂಡ್ಸ್, ಇನ್ನು ಕುಕ್ಕಿಂಗ್ ಮಾಡೋಣ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತೇಳಿ. ಸೊ ಮೊದಲಿಗೆ ನಾನಿಲ್ಲಿ ಬಾಣಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಕಡಲೆ ಬೇಳೆ ಜೊತೆಗೆ ಶೇಂಗಾ, ಹಾಗೆ ಕರಿಬೇವು,
ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇದೆ ಫ್ರೆಂಡ್ಸ್. ನಾನು ನೀವೆಲ್ಲ ಹೇಗೆ ಮಾಡ್ತೀರೋ ಹಾಗೆ ಮಾಡ್ತೀನಿ. ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಳ್ತೀನಿ, ಹಾಗೆ ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಆಮೇಲೆ ನಾನು ಅವಲಕ್ಕಿನ ಇನ್ನೇನು ಒಗ್ಗರಣೆ ಮಾಡ್ಕೊತೀನಿ ಅನ್ನುವಾಗ ಅವಲಕ್ಕಿನ ಚೆನ್ನಾಗಿ ತೊಳೆದು ಪಕ್ಕಕ್ಕೆ ಇಟ್ಬಿಟ್ಟಿರ್ತೀನಿ. ಜೊತೆಗೆ ಫ್ರೆಂಡ್ಸ್ ಇನ್ನು ಈ ಅವಲಕ್ಕಿಗೆ ಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಸೇರಿಸ್ಕೊಳ್ಳೋದ್ರಿಂದ. ಹಾಗೆ ಫ್ರೆಂಡ್ಸ್ ಇನ್ನು ಅವಲಕ್ಕಿ ಕೂಡ ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ನಲ್ವ 2-3 ಟೈಮ್ಸು, ಅದನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ನನಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಕೂಡ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್ ಇನ್ನು ರಾತ್ರಿ ಕೂಡ ಸ್ವಲ್ಪ ಪಲ್ಯ ಮತ್ತು ಚಪಾತಿನೂ ಕೂಡ ಇತ್ತು ಇದ್ರ ಜೊತೆಗೆ. ಫ್ರೆಂಡ್ಸ್ ಇನ್ನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಸೊ ನನ್ನ ಚಿಕ್ಕ ಮಗ ಎದ್ದ. ಕೆಲಸ ಅಂತೂ ಬೇಗ ಮುಗೀತು. ಸೊ ಅದೇ ಖುಷಿ ಅಂದರೆ ಕೆಲಸ ಅಂತಂದರೆ ನಮ್ಮ ಬಟ್ಟೆ ವಾಚು, ಪಾತ್ರೆ ತೊಳೆಯೋದು, ಜೊತೆಗೆ ಅಡುಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು. ಏನು ಬಂಗಾರ ಎದ್ದೆ ನೋಡಿ ಫ್ರೆಂಡ್ಸ್, ಎದ್ದು ನಾನು ನೋಡಿದ ತಕ್ಷಣ ಹೇಳ್ತಾ ಇದ್ದೀನಿ ಆನಪ್ಪಕಂತ ನೋಡಿಕೊಂಡು ತಿಂತೀನಿ ನೋಡಿ ಅಂತ. ಸೊ ಯಾಕಂದ್ರೆ ಕೊಳ್ಳಮಣಿ ಸುಮ್ಮನೆ ಇರ್ತಾನೆ ನೋಡ್ಕೊಂಡು ಅಂತ ನೋಡಿ. ಹಾಗೆ ಫ್ರೆಂಡ್ಸ್ ಇನ್ನು ನಮಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ಕೊಂಡ್ರೆ ಇನ್ನು ನನ್ನ ಚಿಕ್ಕ ಮಗನಿಗೆ ಉಪ್ಪಿಟ್ಟು ಮಾಡಿಬಿಡೋಣ ಅಂತೇಳಿ ಉಪ್ಪಿಟ್ಟು ನಾನು ತುಂಬ ಸಿಂಪಲಾಗಿ ಮಾಡ್ಕೊಡ್ತೀನಿ. ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತೀನಿ ರವೆನ. ಜೊತೆಗೆ ನಾನು ಅದಕ್ಕೆ ಬರೀ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಉಪ್ಪಿಟ್ಟು ಮಾಡಿದೆ. ಹಾಗೆ ಫ್ರೆಂಡ್ಸ್ ಇಲ್ಲ ನನ್ನ ಸಣ್ಣ ಮಗನಿಗೆ ತಿನ್ನಿಸ್ಬಿಟ್ಟು ಇನ್ನು ನಾನು ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಬಂದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಲಾಗ್ ಕೂಡ ಇಷ್ಟೇ. ನಾನು ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಸಬ್ಸ್ಕ್ರೈಬ್. ಸಿಗೋಣ ಮತ್ತೊಂದು ಲಾಗ್ ನನಗೆ ಬಾಯ್.